ಸಾಕಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಅನುಗ್ರಹೀತ ಪ್ರದೇಶವಾದ ಇಂತಹ ಒಂದು ಪ್ರದೇಶದಲ್ಲಿ ಇಂತಹ ಒಂದು ಅರ್ಥವತ್ತಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಮತ್ತು ನಿನ್ನೆಯಿಂದ ಈ ಕಾರ್ಯಕ್ರಮವನ್ನ ಆನ್ಲೈನ್ ನಾನು ಕೂಡ ವೀಕ್ಷಿಸ್ತಾ ಇದ್ದೇನೆ. ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಇತ್ತೀಚೆಗೆ ಸುಳ್ಯ ಡಿವಿಷನ್ ಒಂದು ಕಾರ್ಯಕ್ರಮ ನನ್ನದೇ ಒಂದು ಸಭಾಂಗಣದಲ್ಲಿ ನಡೆದಾಗ ಅಲ್ಲಿ ಎಸ್ಎಸ್ಎಫ್ನವರು ಅದನ್ನ ನಡೆಸಿಕೊಟ್ಟ ಶಿಸ್ತುಬದ್ಧವಾದಂತಹ ರೀತಿ ಮತ್ತು ಜನರ ಪ್ರೀತಿಗೆ ಪಾತ್ರರಾದಂತಹ ರೀತಿಯನ್ನ ನೋಡಿದಾಗ ನನಗೆ ನಿಜವಾಗೂ ಹೃದಯ ತುಂಬಿ ಬಂತು. ಸರಿಸುಮಾರು 30 ವರ್ಷಗಳ ಹಿಂದೆ, ಅಂದ್ರೆ 3 ದಶಕಗಳ ಹಿಂದೆ ಎಸ್ಎಸ್ಎಫ್ನ ಕೇವಲ ಒಂದು ಯೂನಿಟ್ನ ಅಧ್ಯಕ್ಷನಾಗಿದ್ದ ನಾನು ಇವತ್ತು ಬಹುರಾಷ್ಟ್ರೀಯ ಕಂಪನಿಯನ್ನ ಕೂಡ ಮೀರಿಸಬಲ್ಲಂತಹ 3-4 ಸಂಸ್ಥೆಗಳ ಮಾನವ ಸಂಪನ್ಮೂಲ ಅಭಿವೃದ್ಧಿ, ತರಬೇತಿ ಮತ್ತು ಆಡಳಿತದ ಮುಖ್ಯಸ್ಥನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಇದೆಲ್ಲ ಎಸ್ಎಸ್ಎಫ್ ನನಗೆ ಕಲಿಸಿಕೊಂಡಂತಹ ಒಂದು ಆತ್ಮವಿಶ್ವಾಸದ ಮೂಲಕ ಮಾತ್ರ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ಬಹಳ ಅರ್ಥವತ್ತಾದ ಒಂದು ಚರ್ಚೆ ಇಲ್ಲಿ ನಡೀತಾ ಇತ್ತು. ನಾನು ಕೂಡ ಮಾನವ ಸಂಪನ್ಮೂಲ ಅಂದ್ರೆ HR ಅಂದ್ರೆ ಜನರನ್ನ ಕೆಲಸಕ್ಕೆ ತಗೊಳ್ಳುವಂತದ್ದು, ಕೆಲಸದಿಂದ ತೆಗೆದು ಹಾಕುವಂತದ್ದು, ಅವರ ವೇತನ ನಿರ್ವಹಣೆ, ಇಂತಹ ಕೆಲಸಗಳನ್ನ ಸಾವಿರಾರು ಕಾರ್ಮಿಕರಿರುವ ಸಂಸ್ಥೆಯ ಕೆಲಸಗಳನ್ನ ನೋಡಿಕೊಳ್ತಾ ಇದ್ದವರು. ಇವರೆಲ್ಲರ ಚರ್ಚೆಗಳನ್ನ ಕೇಳಿದಾಗ ನನಗೀಗ ಅನ್ನಿಸ್ತಾ ಇದೆ, ನಾನು ಹೋದ ಮೇಲೆ ನನ್ನ ರಿಕ್ರೂಟ್ಮೆಂಟ್ ಪಾಲಿಸಿಯೇ ಚೇಂಜ್ ಮಾಡಬೇಕಂತೇಳಿ. ನಾನು ನಾಳೆ ಕಚೇರಿಗೆ ಹೋದ ಮೇಲೆ ನನ್ನ ಎಂಟೈರ್ ಪಾಲಿಸಿಯನ್ನೇ ಅಷ್ಟು ಅರ್ಥವತ್ತಾದಂತಹ ಯೋಚನೆಗಳು ಇಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯಿಂದ ಹರಿದು ಬಂತು. ವ್ಯಕ್ತಿಯೊಬ್ಬನಲ್ಲಿ ಸೂಕ್ತವಾಗಿರತಕ್ಕಂತಹ ಪ್ರತಿಭೆಗೆ ಮುಕ್ತ ವೇದಿಕೆ ಒದಗಿಸತಕ್ಕಂತಹ ಇಂತಹ ಸಾಹಿತ್ಯೋತ್ಸವಗಳು ಇವತ್ತಿನ ದಿನಗಳಲ್ಲಿ ಅಗತ್ಯ ಇದೆ ಅಂತ ಹೇಳುವುದನ್ನು ಮಾತ್ರ ಸಂದರ್ಭೋಚಿತವಾಗಿ ಹೇಳ್ತಾ, ನಾನು ಎಸ್ಎಸ್ಎಫ್ ಅಂದ್ರೆ ಏನು, ಸಾಹಿತ್ಯ ಅಂದ್ರೆ ಏನು, ಉತ್ಸವ ಅಂದ್ರೆ ಏನು ಎಂಬ 3 ಅಕ್ಷರದ 3 ಪದಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಬೇಕಿತ್ತು. ಆದರೆ ಸಮಯದ ಅಭಾವ ಇರುವುದರಿಂದ ಮತ್ತು ನಾನು ಕೂಡ ಸುಳ್ಯ ಭಾಗದಲ್ಲಿ 1-2 ಖಾಸಗಿ ಕಾರ್ಯಕ್ರಮವನ್ನು ಅಟೆಂಡ್ ಆಗಿ ನೇರವಾಗಿ ಬೆಂಗಳೂರಿಗೆ ಹೋಗಿ ಕಚೇರಿಯ ಕೆಲಸದಲ್ಲಿ ನಾಳೆಯಿಂದ ಮಗ್ನನಾಗಿರುವುದರಿಂದ ನಾನು ನನ್ನ ಮಾತನ್ನ ಮುಂದುವರಿಸುವ ಪ್ರಯತ್ನವನ್ನ ಮಾಡುವುದಿಲ್ಲ. ಸರಿಸುಮಾರು 6 ವರ್ಷಗಳ ಹಿಂದೆ ಪ್ರಾಯಶಃ ಕೊಟ್ಟಂಬಡಿಯಲ್ಲಿ ನನ್ನ ಸನ್ಮಿತ್ರ ಅಬ್ದುಲ್ ರಹಮಾನ್ ಮಗರ್ಪಣೆಯವರು ನನ್ನಲ್ಲಿ ಕರೆತಂದು, ಅಲ್ಲಿಯೂ ಕೂಡ ನಾನು ಅವಾಗ ಅದು ಪ್ರತಿಭೋತ್ಸವ ಆಗಿತ್ತು, ಇವತ್ತು ಸಾಹಿತ್ಯೋತ್ಸವ ಆಗಿದೆ. ಸಾಹಿತ್ಯ ಅಂದ್ರೆ ಸಹಿತಾನುಭಾವಂ ಸಾಹಿತ್ಯಂ, ಯಾವುದು ಸಹಿತವನ್ನ ಮಾಡುತ್ತವೋ, ಸಮಾಜದಲ್ಲಿ ಒಳ್ಳೆಯದನ್ನ ಮಾಡುತ್ತೋ ಅದು ಸಾಹಿತ್ಯ. ಹಾಗಾಗಿ ಅಂತಹ ಕೆಲಸವನ್ನ ಎಸ್ಎಸ್ಎಫ್ ಪ್ರೇರೇಪಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಪ್ರೇರಕವಾಗಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮೆಚ್ಚುಗೆಯನ್ನಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆತ್ಮೀಯ ಮಿತ್ರರೇ, ನಾವೆಲ್ಲ ಕನಸುಗಳನ್ನ ಕಾಣಬೇಕು, ಒಳ್ಳೆಯ ಕನಸುಗಳನ್ನ ಕಾಣಬೇಕು. ಡ್ರೀಮ್ ಇಸ್ ನಾಟ್ ವಾಟ್ ಯು ಸಿ ಇನ್ ದ ಸ್ಲೀಪ್ ಅಂತ ಹೇಳ್ತಾರೆ. ಡ್ರೀಮ್ ಇಸ್ ದ ಒನ್ ವಿಚ್ ಯು ವಿಲ್ ನಾಟ್ ಅಲೌ ಯು ಟು ಸ್ಲೀಪ್. ಬಟ್ ಎಲ್ಲದಕ್ಕೂ ಕೂಡ ಮುಖ್ಯವಾಗಿರತಕ್ಕಂಥದ್ದು ನಾವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಶ್ರಮ ಮಾತ್ರ, ಶ್ರಮದ ಮೂಲಕ, ಕ್ರಮದ ಮೂಲಕ, ಪರಿಶ್ರಮ